ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳು. ಮತ್ತೊಂದು ಶ್ರಮಕಾಲ, ಯೇಸುವಿನ ಶ್ರಮೆ, ಮರಣ, ಪುನರುತ್ಥಾನಗಳನ್ನು ಧ್ಯಾನಿಸುವಂತಹ ಪವಿತ್ರ ದಿವಸಗಳು. ಈ ಒಂದು ಧ್ಯಾನ ವೇಳೆಯಲ್ಲಿ ನಮಗೆ ಧ್ಯಾನಕ್ಕೆ ಕೊಡಲ್ಪಟ್ಟಂತಹ ವಾಕ್ಯ ಭಾಗ, ಒಂದು ವಚನ, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 43ನೇ ವಚನ. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು ಎನ್ನುವಂಥದ್ದು. ದೇವದೂತರು ಬೈಬಲ್ನಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ವಹಿಸುವವರು, ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರ ಚಿತ್ತಕ್ಕನುಸಾರವಾಗಿ ತೊಡಗಿಕೊಳ್ಳುವವರು. ದೇವರ ವಾಕ್ಯದಲ್ಲಿ ಮುಖ್ಯವಾಗಿ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆತ್ಮಗಳನ್ನು ಮಿನಿಸ್ಟರಿಂಗ್ ಸ್ಪಿರಿಟ್ಸ್ ಎಂಬುದಾಗಿ ಕರೆಯುವಂಥದ್ದು. ಇಲ್ಲಿಯೂ ಕೂಡ ಯೇಸುವಿನ ಸೇವಾ ನಿಯೋಗದ ಪ್ರಾರಂಭದಲ್ಲಿಯೂ ನಾವು ನೋಡ್ತೇವೆ. ಇಲ್ಲಿ ಪ್ರಸ್ತುತ ಭಾಗದಲ್ಲಿ ಯೇಸು ಗೆತ್ಸೆಮನೆ ತೋಟದಲ್ಲಿದ್ದಾನೆ, ಪ್ರಾರ್ಥನೆಯಲ್ಲಿದ್ದಾನೆ. ಮನೋವ್ಯಥೆಯಿಂದ ಪ್ರಾರ್ಥಿಸುವ ಯೇಸು. ಕನ್ನಡ ಭಾಷಾಂತರ ಮನೋವ್ಯಥೆ, ಎಗನಿ. ಇದು ಮೂಲ ಗ್ರೀಕ್ ಭಾಷೆಯಲ್ಲಿ ಅಗೋನಿಯಾ ಎನ್ನುವಂಥ ಪದ ಬಳಕೆಯಾಗಿದೆ. ಇದು ಒತ್ತಡ, ಒಂದು ರೀತಿಯ ಕಾನ್ಫ್ಲಿಕ್ಟ್, ಸಂಘರ್ಷಮಯವಾಗಿರುವಂಥ ಸ್ಥಿತಿ. ಅಂದರೆ ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಸೋತು ಹೋಗಿರುವಂಥ ಸ್ಥಿತಿ, ಆ ಸಂಘರ್ಷಮಯ ಸ್ಥಿತಿಯನ್ನು ವಿವರಿಸುವಂಥ ಪದವಾಗಿದೆ. ಹೇಗೆ ಯುದ್ಧಕ್ಕೆ ಹೊರಡುವಂಥ ಸೈನಿಕನಲ್ಲಿರುವಂಥ ಒಂದು ಟೆನ್ಷನ್, ಅಥವಾ ಒಬ್ಬ ಅಥ್ಲೀಟ್ ಒಂದು ತನ್ನ ಈವೆಂಟ್ನಲ್ಲಿ ಭಾಗವಹಿಸುವುದಕ್ಕೆ ಮೊದಲು ಅವನಲ್ಲಿರುವಂಥ ಟೆನ್ಷನ್. ಯೇಸು ಇಲ್ಲಿ ಗೆತ್ಸೆಮನೆಯಲ್ಲಿ, ಲೂಕ ಬರೆಯುವಾಗ ಅದನ್ನೇ ಬರೀತಾನೆ, ಆತನ ಬೆವರು ರಕ್ತದೋಪಾದಿಯಲ್ಲಿ ಬೀಳುತ್ತಿತ್ತು ಎನ್ನುವಂಥ ರೀತಿಯಲ್ಲಿ, ಆ ರಾತ್ರಿಯ ವೇಳೆಯಲ್ಲಿಯೂ ಬೆವರುವ ಸ್ಥಿತಿ ಅಂತ ಹೇಳುವಾಗ ಯೇಸು ಎಷ್ಟರ ಮಟ್ಟಿಗೆ ಮನೋವ್ಯಥೆಯಲ್ಲಿದ್ದ, ಮನಗುಂದಿದವನಾಗಿದ್ದ ಎನ್ನುವಂಥದ್ದು. ಆದರೆ ಆ ಸನ್ನಿವೇಶದಲ್ಲಿ ಪರಲೋಕದಿಂದ ಕಳುಹಿಸಲ್ಪಡುವಂಥ ದೇವದೂತನು ಬಂದು ಯೇಸುವನ್ನು ಬಲಪಡಿಸುವಂಥದ್ದು. ಇದು ನಮಗೆ ಕಲಿಸುವಂಥ ದೊಡ್ಡ ಇಲ್ಲಿರುವಂಥ ಸಂದೇಶ ಏನು ಕೇಳಿದರೆ, ಇದರಲ್ಲಿ ನಾವು ಕಂಡುಕೊಳ್ಳುವಂಥ ಕೆಲವು ಸಂಗತಿಗಳು. ಮೊದಲನೇದಾಗಿ ದೇವರ ಪ್ರೀತಿ. ಯೇಸು ಅಷ್ಟರ ಮಟ್ಟಿಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಮನೋವ್ಯಥೆಯುಳ್ಳವನಾಗಿರುವಂಥ ಈ ಸ್ಥಿತಿಯ ಮೂಲಕವಾಗಿಯೂ ಕೂಡ ದೇವರು ತನ್ನ ಪ್ರೀತಿಯನ್ನು ನಮ್ಮ ಕಡೆಗೆ ಪ್ರಕಟಿಸುವಂಥದ್ದು, ದೇವರ ಪ್ರೀತಿ ಪ್ರಕಟವಾಗುವಂಥದ್ದು. ಅಂದರೆ ಯೇಸು ಒಂದು ರೀತಿಯಲ್ಲಿ ಏನಾದರೂ ಆಪ್ಷನ್ ಇದೆಯಾ ಎಂಬುದಾಗಿ ಕೇಳುವಷ್ಟರ ಮಟ್ಟಿಗೆ, ಸಾಧ್ಯವಾದರೆ ಪಾತ್ರೆ ತೊಲಗಿ ಹೋಗಲಿ ಎಂಬುದಾಗಿ ಯೇಸು ಹೇಳ್ತಾರೆ. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸಹಿಸಲಿಕ್ಕೆ ಆಗದೇ ಇರುವಂಥ ಆ ನೋವಿನ ಆ ಮೂಲಕವಾಗಿಯೂ ಕೂಡ ಪ್ರಕಟವಾದ ದೇವರ ಪ್ರೀತಿ. ಇನ್ನೊಂದು ಯೇಸುವಿನ ಮಾನವತೆ. ಯೇಸು ಒಬ್ಬ ಪ್ಯೂರ್ಲಿ ಅ ಹ್ಯೂಮನ್ ಬೀಯಿಂಗ್ ಆಗಿದ್ದ ಎನ್ನುವಂಥದ್ದಕ್ಕೆ ಇದೊಂದು ಸೂಚನೆಯಾಗಿದೆ. ಅಂದರೆ ಆತನ ಆ ಕಷ್ಟಕರವಾಗಿರುವಂಥ ಸನ್ನಿವೇಶ, ಆತನ ಸಂಪೂರ್ಣವಾಗಿ ಮಾನವನಾಗಿದ್ದ ಆ ಸೋತು ಹೋದ ಸಮಯದಲ್ಲಿ ದೇವದೂತನು ಬಂದು ಬಲಪಡಿಸುವಂಥದ್ದು, ಬಲಪಡಿಸಿ ಮುಂದಿನ ನಿಯೋಗಕ್ಕೆ, ಅಂದರೆ ಕ್ರೂಜೆಯ ಮೇಲೆ ತನ್ನನ್ನು ಮುಂದಿನ ದಿವಸ ಸಮರ್ಪಿಸಿಕೊಳ್ಳುವುದಕ್ಕೆ ಬಲಪಡಿಸುವಂಥ ದೇವದೂತನು. ಮೂರನೇದಾಗಿ ಈ ಶ್ರಮಾ ಕಾಲದಲ್ಲಿ ನಮಗಿರುವಂಥ ಸಂದೇಶ ಏನು ಕೇಳಿದರೆ, ಹೇಗೆ ಯೇಸು ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಆ ಮನೋವ್ಯಥೆಯುಳ್ಳವನಾಗಿ, ಆ ದುಃಖಿತನಾಗಿರುವಂಥ ವೇಳೆಯಲ್ಲಿ ದೇವದೂತನು ಬಂದು ಬಲಪಡಿಸಿದ ಹಾಗೆ ಈ ಶ್ರಮಾ ಕಾಲದಲ್ಲಿ ನಾವುಗಳು ಕೂಡ ಸಹ ಮಾನವರನ್ನ, ಅದರಲ್ಲೂ ವಿಶೇಷವಾಗಿ ದುಃಖಕ್ಕೆ ಒಳಗಾದವರನ್ನ, ದುಃಖಿತರಾಗಿರುವವರನ್ನ, ಅವರನ್ನ ಬಲಪಡಿಸುವಂಥ, ಹೇಗೆ ಆ ಮಿನಿಸ್ಟರಿಂಗ್ ಸ್ಪಿರಿಟ್ಸ್ ಎಂಬುದಾಗಿ ಆತ್ಮಗಳಿಗೆ ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆಯೋ, ಅದೇ ರೀತಿಯಲ್ಲಿ ನಾವುಗಳು ಕೂಡ ನಮ್ಮ ಮಾತುಗಳ ಮೂಲಕವಾಗಿ, ನಮ್ಮ ವರ್ತನೆಗಳ ಮೂಲಕವಾಗಿ ಇತರರನ್ನ ಸಮಾಧಾನ ಪಡಿಸುವಂತಹ ಆ ಆತ್ಮಗಳ ರೀತಿಯಲ್ಲಿ ನಾವು ಈ ಶ್ರಮಾ ಕಾಲದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕೆ ಈ ಒಂದು ಆ ವಾಕ್ಯ ವಚನ
ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಈ ಮಾರ್ಗದಲ್ಲಿ ನಮ್ಮನ್ನು ಈ ವಾಕ್ಯವು ನಡೆಸುವಂಥದ್ದಾಗಲಿ. ಸ್ಕಾಟಿಷ್ ಮಿನಿಸ್ಟರ್ ಅಲೆಕ್ಸಾಂಡರ್ ವೈಟ್ ಎನ್ನುವರು ಒಂದು ಮಾತನ್ನು ಹೇಳ್ತಾರೆ. ಹೇಗೆ ಕೇಳಿದರೆ, ಯೇಸು ಪುನರುತ್ಥಾನ ಹೊಂದಿ ಆ ಗ್ಲೋರಿಯಲ್ಲಿರುವಾಗ, ಮಹಿಮೆಯಲ್ಲಿರುವಾಗ ಬಹುಶಃ ಯೇಸು ಸ್ವಾಮಿ ಮೊದಲು ಹೋಗಿ ಭೇಟಿಯಾದದ್ದು ಈ ದೇವದೂತನನ್ನು ಅಂತ ಹೇಳ್ತಾರೆ. ಇದು ಅವರು ಹೇಳುವಂಥದ್ದು ಒಪಿನಿಯನ್. ಅಂದರೆ ತಾನು ಜರ್ಜರಿತನಾಗಿ ಹೋದ ವೇಳೆಯಲ್ಲಿ ತನ್ನನ್ನು ಬಲಪಡಿಸಿದಂಥ ಆ ದೇವದೂತ, ಅಂದರೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವರನ್ನ ಮರೆಯದೇ ಇರುವಂಥದ್ದು. ಆ ಸ್ಕಾಟಿಷ್ ಮಿನಿಸ್ಟರ್ ಅವರು ಆ ರೀತಿಯಲ್ಲಿ ಮಾತಾಡ್ತಾರೆ. ಯೇಸು ಸ್ವಾಮಿ ತನ್ನ ಗ್ಲೋರಿಯಲ್ಲಿ, ಮಹಿಮೆಯಲ್ಲಿ ಆ ದೇವದೂತನನ್ನು ಮೊದಲು ಹೋಗಿ ಮೀಟ್ ಆಗ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತದಲ್ಲೂ ಕೂಡ ಇತರರನ್ನ ಬಲಪಡಿಸುವಂಥ ಆ ಮಿನಿಸ್ಟರಿಂಗ್ ಸ್ಪಿರಿಟ್ಸ್ನ ಹಾಗೆ ನಾವುಗಳು ಕೂಡ ಕಾರ್ಯ ಮಾಡುವಂತೆ ದೇವದೂತನು ಯೇಸುವನ್ನ ಬಲಪಡಿಸಿರುವಂಥ ಈ ಸನ್ನಿವೇಶ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ಮನೋವ್ಯಥೆಯುಳ್ಳವನಾಗಿ, ದುಃಖಿತನಾಗಿ ಈ ಲೋಕದಲ್ಲಿ ನಿನ್ನ ಪ್ರಾಣವನ್ನೇ ಕೊಟ್ಟ ಯೇಸುವಿನಲ್ಲಿ ತಂದೆಯಾಗಿರುವ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ನಮ್ಮ ಜೀವಿತದಲ್ಲೂ ಕೂಡ ವ್ಯಥೆಯ ವೇಳೆಯಲ್ಲಿ, ದುಃಖದ ವೇಳೆಯಲ್ಲಿ ನಮ್ಮನ್ನು ಬಲಪಡಿಸುವ ಎಲ್ಲರಿಗಾಗಿ ಸ್ತೋತ್ರ. ಅದೇ ವೇಳೆ ನಾವುಗಳು ಕೂಡ ನಮ್ಮಿಂದಾಗುವ ಮಟ್ಟಿಗೆ ಈ ಶ್ರಮಾ ಕಾಲದಲ್ಲಿ ಈ ಸಂದೇಶವು ನಮ್ಮನ್ನು ಬಲಪಡಿಸಲಿ. ನಾವು ಇತರರನ್ನ ಬಲಪಡಿಸುವುದಕ್ಕೆ, ನಾವು ಇತರರನ್ನ ಬಲಪಡಿಸಿ ಆ ಮೂಲಕ ಅವರ ದುಃಖದ ವೇಳೆಯಲ್ಲಿ ಅವರ ಜೊತೆ ಕೈ ಜೋಡಿಸಿ ಅವರನ್ನು ಬಲಪಡಿಸುವಂಥ ಮಾರ್ಗದಲ್ಲಿ ಎಲ್ಲರನ್ನೂ ಕೂಡ ನಿನ್ನ ಬಲಪಡಿಸಬಹುದಾಗಿ ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಮಾತ್ರವಲ್ಲ ದೇವರೇ, ಕ್ರೂಜೆಯ ಮರಣದ ಮಟ್ಟಿಗೂ ತೊಡಗಿಸಿಕೊಂಡ ಯೇಸುವಿನ ಮೂಲಕ ತೋರಿದ ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಾವುಗಳು ಕೂಡ ಪ್ರೀತಿ ಸ್ವರೂಪಿಗಳಾಗಿ ನಿನ್ನನ್ನು ಪ್ರೀತಿಸುವಂತೆಯೂ ಸಹಮಾನವರನ್ನು ಪ್ರೀತಿಸುವಂತೆಯೂ ನಮ್ಮನ್ನು ನೀನು ಬಲಪಡಿಸಿ ಈ ಶ್ರಮಾ ಕಾಲದಲ್ಲಿ ನಿನ್ನಾತ್ಮನ ಮೂಲಕವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್.